ಅಲ್ತಾನ ಏನಾರ ನಮ್ದೇನ ನಮ್ಮ ಮನೆ ರೊಚ್ಚಿಗೆದ್ದ ಮುಧೋಳ್ ತಾಲೂಕಿನ ರೈತರು. ಮುಧೋಳ್ ರೈತರನ್ನ ಕಡೆಗಣಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪಕ್ಕದ ಜಿಲ್ಲೆ ಬೆಳಗಾವಿಗೆ ಆಗಮಿಸಿದಾಗ ಬಾಗಲಕೋಟೆ ಜಿಲ್ಲೆಯನ್ನು ಕಡೆಗಣಿಸಿದ ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡೆಯನ್ನು ಮುಧೋಳ್ ತಾಲೂಕಿನ ರೈತರು ಖಂಡಿಸಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಇವರಿಗೆ ರೈತರ ಕಷ್ಟಗಳು ಕಾಣುತ್ತವೆ. ಆದರೆ ರೈತರಿಗೆ ನಿಜವಾದ ಕಷ್ಟ ಬಂದಾಗ ಕಷ್ಟದಲ್ಲಿ ಭಾಗಿಯಾಗದ ಸರ್ಕಾರ ಎಂಬುದು ರೈತರ ಆರೋಪವಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್.ವಿ. ತಿಮ್ಮಾಪುರ್ ಆಗಲಿ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಯಾವುದೇ ರೀತಿ ಪರಿಹಾರದ ಬಗ್ಗೆ ಯೋಚನೆ ಮಾಡದೆ ಕೇವಲ ಹಾರಿಕೆ ಉತ್ತರವನ್ನ ಕೊಟ್ಟು ಕೈ ಚೆಲ್ಲಿದರೆ ಸಾಲದು. ಖುದ್ದಾಗಿ ಮುಖ್ಯಮಂತ್ರಿಗಳು ಹಾಗೂ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಆಗಮಿಸಲೇಬೇಕೆಂದು ರೈತರ ಹಠವಾಗಿದೆ. ಈ ನಮ್ಮ ಮುಧೋಳ್ ತಾಲೂಕಿನ ರೈತರ ಸಮಸ್ಯೆ ಯಾವ ರೀತಿ ಸ್ಪಂದಿಸುತ್ತಾರೋ ಕಾದು ನೋಡಬೇಕಾಗಿದೆ. ಪ್ರತಿಧ್ವನಿ ನ್ಯೂಸ್ ಮುಧೋಳ್. ಸಂಬಂಧಪಟ್ಟಂತವ್ರು ಬರ್ಬೇಕಂದೀವಿ, ಬಂದಾರ, ಅವ್ರು ಹೇಳಾಕೈತಾರ, ಕೇಳಿಸ್ಕೊಂಡ್ರೆ ಬಹುಶಃ ಎಲ್ಲರೂ ತಿಳಿದತ್ ಕಾಣಿಸ್ತೈತಿ ಎಲ್ಲ ವಿಷಯ. ಈಗ ಚರ್ಚೆ ಆಗೈತಿನೋ ಈಗ ಅವ್ರು ಹೇಳುವಂತದ್ದು. ಈಗಾಗಲೇ ಒಂದಿಷ್ಟು ಚರ್ಚೆ ಉಸ್ತುವಾರಿ ಮಂತ್ರಿ ಮತ್ತು ಕರ್ನಾಟಕ ಸರ್ಕಾರದ ಒಬ್ರು ಸಚಿವರು ಮೇಡಮ್ ಅವ್ರ ನಾವು ತಡೋ ಸ್ಥಿತಿ ಒಳಗಿಲ್ಲ. ನಮಗೊಂದು ನೀವು 4 ದಿವಸನ 2 ದಿವಸ 3 ತಗೋತಿರೋ 3 ದಿವಸ ತಗೋತಿರೋ ಹೆಸ್ ತಗೋರಿ 9 ಆದ್ರೆ ಒಂದು ತಾರೀಖು ಹೇಳ್ರಿ. ಇದನ್ನ ನಾವು ಬಿಟ್ಟು ಹೋಗಂಗಿಲ್ಲ. ನೀವು ತಾರೀಖು ಹೇಳಿದ್ರೆ ಅಂದ್ರೆ ನಾವು ಮನೆಗೆ ಹೋಗ್ತೀವಿ. ಏನು ನಾವು ಅಲ್ತಾನ ಏನಾರ ನಮ್ದೇನು ನಮ್ಮ ಮನೆ ಕೆಲಸ ಅದಾವು, ಮುಳುಗಡೆದಾಗ ನಾವು ಮುಳುಗ್ತೀವಿ ಏನಾಕತ್ತಾಕತ್ರಿ. ಅಲ್ತನ ನಾವು ಏನು ಮಾಡಂಗಿಲ್ಲ. ಯಾರು ರೈತರು ನಮ್ಗೊಂದು ಡೇಟ್ ಹೇಳ್ರಿ, ಇಲ್ಲಿಂದ ಎದ್ದು ಹೋಗ್ತೀವಿ. ಯಾಕಪ್ಪ ಎಲ್ಲ ರೈತರು ಇದಕ್ಕೆ ಒಪ್ಪಿಗೆದಿರಲ್ಲ ಸರ್? ಹಂಗಿಲ್ರಿ ಸರ್, ಹಂಗಿಲ್ಲ ಪರಿಸ್ಥಿತಿ, ಹಂಗಿಲ್ಲ. ನೀವು ಈಗ ಹಾರಿಕೆ ಉತ್ತರ ಕೊಟ್ಟ ಬೆಳಗಾವಕ್ಕೆ ಬಂದಿದ್ರ ಸೇಮ್ ಅವ್ರ ಇಲ್ಲೇ ಬೇಕ. ಬೆಳಗಾವಕ್ಕೆ ಸೇಮ್ ಅವ್ರು ಬಂದಿದ್ರ, ಈ ಬಾಗಲಕೋಟೆ ಕಂಡಿಲ್ಲ, ಅವ್ರಿಗೆ ಜಮಖಂಡಿ ಕಂಡಿಲ್ಲ. ಕಾಣಿಸ್ಬೇಕಲ್ಲ, ನಾವು ರೈತರು ಕಾಣಿಸ್ಬೇಕ್ರಿ. ಬರೀ ಬಂದ್ ಬಾದ್ರೆ ರೆವಿನ್ಯೂ ಮಿನಿಸ್ಟರ್ ನಾವು ನೋಡಿರಿ, ಬಂದ್ ಪೂಲ್ ಮ್ಯಾಲ ನಿಂತು ಹೋಗಿ ನೋಡ್ಬೇಟ್ರಿ. ರೈತ ಪರಿಹಾರ ತಗೊಂಡ್ರೇನ್ರಿ? ಬರೀ ವಿಸಿಟ್ ಕೊಟ್ರೆ ಪರಿಹಾರ ಕೊಟ್ಟಂಗಲ್ಲ, ನಾವು ತಗೊಂಡಂಗಲ್ಲ. ಇಲ್ಲಿಗೆ ಹೊಳಿ ಮುಣಗಾಕ ನಿಂತೀವಿ ನಾವು ಯಾರು ಹೇಳುದಿಲ್ಲ. ಡೇಟ್ ಫಿಕ್ಸ್ ಮಾಡ್ರಿ, ಇಲ್ಲಿಂದ ಎದ್ದು ಹೋಗ್ತೀವಿ. ಈಗಾಗಲೇ ಏನು ನಿಮ್ಮ ಬೇಡಿಕೆಗಳಿದ್ದಾವೆ ಅವುಗಳ ಕುರಿತು CM ಅವರು ಇಲ್ಲಿಗೆ ಬರಬೇಕು, ಇಲ್ಲ ಅಂತಂದರೆ ಅಲ್ಲಿಗೆ ಹೋಗಿ ಒಂದು ಸಭೆಯನ್ನು ಮಾಡಬೇಕು ಅಂಥೇಳಿ ನಿಮ್ಮ ಏನು ಬೇಡಿಕೆ ಇದೆ ಅದರ ನಿಟ್ಟಿನಲ್ಲಿ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳು ಈಗಾಗಲೇ CM ಕಚೇರಿಗೆ ಮಾಹಿತಿಯನ್ನು ರವಾನಿಸಿದ್ದಾರೆ. ಅಲ್ಲಿ CM ಆಫೀಸ್ಗೆ ಹೇಳಿದ್ದಾರೆ. ಅವರ TP ಶೆಡ್ಯೂಲ್ ಫಿಕ್ಸ್ ಆದಮೇಲೆ ಖಂಡಿತವಾಗಿಯೂ 2ರಲ್ಲಿ 1 ಆಗುತ್ತೆ. ಇಲ್ಲಿಗಾದರೂ ಬರ್ತಾರೆ, ನಮ್ಮ ಜಮಖಂಡಿ ಮತ್ತು ಮುಧೋಳ್ ತಾಲೂಕಿನ ನೆರೆ ಏನು ಸಂತ್ರಸ್ತರಿದ್ದಾರೆ ಅವ್ರನ್ನೆಲ್ಲ ಅಡ್ರೆಸ್ ಮಾಡೋದಕ್ಕೆ. ಇಲ್ಲ ಅಂತಂದರೆ ನಿಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟು ಅಲ್ಲಿ ಒಂದು ಸಭೆಯನ್ನು ಮಾಡೋದಕ್ಕೂ ಸಹ ಅವರು ಮಾಡ್ತಾರೆ. ಸೊ ಈಗ ನಾನು DC ಅವರ ಜೊತೆಗೂ ಮಾತಾಡಿದ್ದೀನಿ, ಮಾನ್ಯ ಸಚಿವರ ಜೊತೆಗೂ ಮಾತಾಡಿದ್ದೀನಿ. ಇಬ್ಬರೂ ಸಹ ಈ ವಿಷಯದಲ್ಲಿ ಬಹಳ ತೀವ್ರವಾಗಿ ಕೆಲಸವನ್ನು ಮಾಡ್ತಿದ್ದಾರೆ. CM ಆಫೀಸ್ನಿಂದ ಒಂದು ಶೆಡ್ಯೂಲ್ ಡೇಟನ್ನು ಫಿಕ್ಸ್ ಮಾಡಿಸ್ಕೊಂಡು ಅವರು ಮುಂದುವರಿತಾರಂತೆ. ಯಾಕಂದರೆ ನಿಮಗೆಲ್ಲ ಗೊತ್ತಿರೋಂಗೆ ಸೌತ್ ಕರ್ನಾಟಕ, ದಕ್ಷಿಣ ಕರ್ನಾಟಕದಲ್ಲೂ ಸಹ ಪ್ರವಾಹ ಭರದಿಂದ ಇರೋದ್ರಿಂದ ಇಲ್ಲಿಯ ತೀವ್ರತೆಗಿಂತ ಅಲ್ಲಿ ಜಾಸ್ತಿ ಇರೋದ್ರಿಂದ ಅಲ್ಲಿಯೂ ಸಹ ಒಂದು ಸ್ವಲ್ಪ ಭೇಟಿಯಾಗುವಂತಹ ಚಾನ್ಸಸ್ ಇದ್ದಾವೆ. ಅದರ ಜೊತೆಗೆ ನಮ್ಮ ಜಿಲ್ಲೆಗೂ ಸಹ ಭೇಟಿ ಮಾಡಿಸ್ಬೇಕು ಅನ್ನುವ ಸಚಿವರ ಮತ್ತು ನಿಮ್ಮೆಲ್ಲರ ಬೇಡಿಕೆಯನ್ನು ನಾವು ಸರ್ಕಾರದ ಗಮನಕ್ಕೆ ತೊಗೊಂಡ್ಬರ್ತೀವಿ. CM ಆಫೀಸ್ನಲ್ಲಿ ಈಗಾಗಲೇ ಶೆಡ್ಯೂಲ್ಗೆ ನಾವು ವಿನಂತಿಯನ್ನು ಮಾಡಿದ್ದೀವಿ. ಅಲ್ಲಿಂದ ಫಿಕ್ಸ್ ಆದ್ಕೊಳ್ಳಿ ತಮಗೆಲ್ಲ ಮಾಹಿತಿಯನ್ನು ಕೊಡ್ತೀವಿ. ಸೊ ಅದಕ್ಕೆ ನನ್ನ ವಿನಂತಿ ಏನಂದರೆ, ತಾಲೂಕು ಆಡಳಿತದಿಂದ ಈ ಏನು ನೀವು ಸ್ಟ್ರೈಕ್ ಮಾಡ್ತಾ ಇದ್ದೀರಿ, ದಯವಿಟ್ಟು ಇದನ್ನು ಹಿಂತೆಗೆದುಕೊಳ್ರಿ. ಆದಷ್ಟು ಬೇಗ ನಿಮ್ಮ ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಇಟ್ಟು ಅವುಗಳನ್ನು ಕ್ರಮ ವಹಿಸುವಂತೆ ನಾವು ಮಾಡ್ತೀವಿ. ಧನ್ಯವಾದ.